ಭಕ್ತರ್ಯಾರೋ ಈ ಜಗದಾಗ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ನೋಡೋ ಬಸವಣ್ಣನಂಥ ಮುಕ್ತರ್ಯಾರೋ ಈ ಜಗದಾಗ. 12ನೇ ಶತಮಾನ. ಈ ಭರತಖಂಡದಲ್ಲಿ ಧಾರ್ಮಿಕವಾದ, ಸಾಮಾಜಿಕವಾದ, ಆರ್ಥಿಕವಾದ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಕಾಲ ಅದು ಕಲ್ಯಾಣ. ಕಲ್ಯಾಣದ ನಾಡಿನಲ್ಲಿ ಪ್ರಧಾನಮಂತ್ರಿಯಾಗಿ ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಾ ನಿತ್ಯವೂ 196,000 ಗಣಗಳಿಗೆ ದಾಸೋಹವನ್ನು ಮಾಡ್ತಾ ಯಾವುದೇ ರೀತಿಯ ಜಾತಿ ಭೇದ ಭಾವ ಮಾಡದೆ, ಅಲ್ಲಿ ವರ್ಗಭೇದ ಇಲ್ಲ, ವರ್ಣಭೇದ ಇಲ್ಲ, ಲಿಂಗಭೇದ ಇಲ್ಲ, ಮೇಲು ಕೀಳು ಬಡವ ಶ್ರೀಮಂತ ಎಂಬತಕ್ಕಂಥ ಯಾವ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಎಂಬತಕ್ಕಂಥ ಐಕ್ಯತೆ ಭಾವದಿಂದ ಬದುಕ್ತಕ್ಕಂಥವನು ವಿಶ್ವಗುರು ಬಸವಣ್ಣ. ಅಪೂರ್ವವಾಗಿರ್ತಕ್ಕಂಥ ಅನುಭವ ಮಂಟಪವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ವಿಶ್ವಗುರು ಬಸವಣ್ಣವರು. ಆ ಅನುಭವ ಮಂಟಪದಲ್ಲಿ ಶೂನ್ಯಪೀಠ, ಈ ಪ್ರಪಂಚದಲ್ಲಿ ಒಂದು ಐತಿಹಾಸಿಕ ಒಂದು ಘಟನೆ. ಅದು ಸಾಮಾಜಿಕ ಸಾಮರಸ್ಯವನ್ನು ತಂದುಕೊಳ್ಳಲು ಎಲ್ಲರೂ ಒಂದೇ ಛತ್ತಿನ ಅಡಿಯಲ್ಲಿ ಬಂದು ವಿಚಾರಗಳನ್ನು ಮಾಡಲು ಬಹಳ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಯೊಂದಿಗೆ ಸ್ಥಾಪಿಸಿರ್ತಕ್ಕಂಥದ್ದು ಅನುಭವ ಮಂಟಪ. ಇಡೀ ಜಗತ್ತಿನಲ್ಲಿಯೇ ಪ್ರಪ್ರಥಮವಾಗಿರ್ತಕ್ಕಂಥ ಸಂಸತ್ತು ಅದು. ಅಲ್ಲಿ ಸ್ಪೀಕರ್ ಅಂದ್ರೆ ಶೂನ್ಯಪೀಠದ ಒಡೆಯ ಅಲ್ಲಮಾ ಪ್ರಭುದೇವರು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎಂಬತಕ್ಕಂಥ ತಾತ್ವಿಕವಾಗಿರ್ತಕ್ಕಂಥ 6 ಮೆಟ್ಟಲುಗಳುಳ್ಳ, ಅದಕ್ಕೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಆತ್ಮ ಎಂಬತಕ್ಕಂಥ 6 ತತ್ವಗಳನ್ನು ಹೊಂದಿಸಿ ಅದಕ್ಕೆ 6 ಚಕ್ರಗಳನ್ನು ಸ್ಥಾಪಿಸಿ ಅದ್ಭುತವಾಗಿರ್ತಕ್ಕಂಥ ಲಿಂಗಾಂಗ ಸಾಮರಸ್ಯವನ್ನು ತಿಳಿಸ್ತಕ್ಕಂಥ ಒಂದು ಪೀಠ, ಅದಕ್ಕೆ ಶೂನ್ಯ ಪೀಠ ಅಂತ ಕರೆದರು. ಸಾಮಾನ್ಯವಾಗಿ ಶೂನ್ಯ ಅಂತಂದ್ರೆ ಯಾತಕ್ಕೆ ಕರಿತೀವಿ? ಪೂಜಿ, ಹೌದಲ್ಲ ತಂಗಿ? ಶೂನ್ಯ ಅಂತಂದ್ರೆ ಜೀರೋ. ಶೂನ್ಯ ಅಂತಂದ್ರೆ ಏನು? ಏನೂ ಇಲ್ಲ. ಇದು ಸಾಮಾನ್ಯ ಅರ್ಥದಲ್ಲಿ. ಶೂನ್ಯ ಅಂತಂದ್ರೆ ಪೂಜಿ, ಶೂನ್ಯ ಅಂತಂದ್ರೆ ಜೀರೋ, ಶೂನ್ಯ ಅಂತಂದ್ರೆ ಏನೂ ಇಲ್ಲ. ಆದ್ರೆ ಈ ತತ್ವದಿಂದ ಕೂಡಿರ್ತಕ್ಕಂಥದ್ದು ಶೂನ್ಯ ಪೀಠ ಅಲ್ಲ. ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಒಂದು ತತ್ವ ಅದು ಶೂನ್ಯ ತತ್ವ. ಅದಕ್ಕೆ ಮಯೂರಾಂಡ ನ್ಯಾಯ ಅಂತ ಕರೀತಾರೆ. ನವಿಲ ಒಂದು ತತ್ತಿ ಇಡ್ತದ. ತತ್ತಿ ಇಟ್ಟಾಗ ಒಡೆದು ನೋಡ್ರಿ, ಏನು ಇರುವುದಿಲ್ಲ, ಒಳಗ ಬರೇ ದ್ರವ ಇರ್ತದ. ಯಾವಾಗ ಆ ನವಿಲು ತತ್ತಿ ಮ್ಯಾಲ ಕುಂತು ಕಾವು ಕೊಡ್ತದ, ಮುಂದ ತತ್ತಿ ಒಡೆದು ಮರಿ ಬರ್ತದ. ಮರಿ ಹೆಂಗ ಬೆಳೀತದ, ಒಂದಲ್ಲ ಎರಡಲ್ಲ ಅನೇಕ ಬಣ್ಣ ಆ ಒಂದು ನವಿಲಿನಲ್ಲಿ ನಾವು ಕಾಣ್ತೀವಿ. ತತ್ತಿ ಇದ್ದಾಗ ಯಾವ ಬಣ್ಣವೂ ಕೂಡ ಕಾಣಲಿಲ್ಲ.
ಹಾಗಂದ ಮಾತ್ರಕ್ಕ ಅಲ್ಲಿ ಬಣ್ಣ ಇದ್ದಿದ್ದಿಲ್ಲೇನು? ಎಲ್ಲವೂ ಕೂಡ ಇತ್ತು. ಸಮಯ ಬಂದಾಗ ಅದು ಪ್ರಕಟ ಆತು. ಹಂಗ ಶೂನ್ಯ ಅಂತಂದ್ರೆ ಬಯಲು, ಏನು ಇಲ್ಲ, ಆದ್ರೆ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು. ಇದೊಂದು ಮೈಕ್ ಅದ. ನನ್ನ ಧ್ವನಿ ಬಹಳ ಸಣ್ಣದು, ಆದ್ರೆ ಈ ಮೈಕಿನ ಸಹಾಯದಿಂದ ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ದಷ್ಟು ಶಬ್ದ ಕೇಳ್ತದ. ಯಾತ್ರ ಒಳಗಿಂದ ಕೇಳ್ತದ? ಬಯಲಿನೊಳಗಿನಿಂದ, ಶೂನ್ಯದಿಂದ. ಫೋನ್ ಹಚ್ತೀರಿ, ಪುನಾಕ್ ಹಚ್ತೀರಿ, ಮುಂಬೈಗೆ ಹಚ್ತೀರಿ, ಅಮೇರಿಕಾಕ್ಕೆ ಹಚ್ತೀರಿ. ಇಲ್ಲಿ ಹಚ್ಚಿರ್ತಕ್ಕಂಥ ಆ ಒಂದು ಫೋನು ಅಲ್ಲಿ ಹೋಗಿ ರಿಂಗ್ ಆಗೋದು ಯಾತ್ರ ಮುಖಾಂತರ? ಶೂನ್ಯದ ಮುಖಾಂತರ, ಬಯಲಿನ ಮುಖಾಂತರ. ಹೌದಲ್ಲ? ಮೊಬೈಲ್ದೊಳಗೆ ಒಂದು ಚಿತ್ರ ಅದ, ಇನ್ನೊಂದು ಮೊಬೈಲ್ಗೆ ಕಳಿಸ್ತೀರಿ, ಅಲ್ಲಿ ಆ ಚಿತ್ರ ಬರ್ತದ. ಹೆಂಗ? ಆ ಬಯಲು. ಬಯಲು ಅಂತಂದ್ರೆ ಏನೂ ಇಲ್ಲ, ಆದ್ರೆ ಎಲ್ಲವನ್ನೂ ಕೂಡ ಅದ್ರ ಒಳಗೊಂಡಿರ್ತಕ್ಕಂಥದ್ದಕ್ಕೆ ಅದು ಶೂನ್ಯ ಅಂತ ಕರೀತಾರ. ಅಂಥ ಶೂನ್ಯ ತತ್ವವನ್ನು ಒಳಗೊಂಡಿರ್ತಕ್ಕಂಥ ಪೀಠ ಅಲ್ಲಮ ಪ್ರಭುದೇವರು ವಿರಾಜಮಾನರಾಗಿರ್ತಕ್ಕಂಥ ಒಂದು ಶೂನ್ಯ ಪೀಠ. ಅನುಭವ ಮಂಟಪ ಸ್ಥಾಪನೆ ಮಾಡಿದವರು ಯಾರು? ವಿಶ್ವಗುರು ಬಸವಣ್ಣನವರು. ಆ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠವನ್ನು ಸ್ಥಾಪನೆ ಮಾಡಿದವರು ಯಾರು? ವಿಶ್ವಗುರು ಬಸವಣ್ಣನವರು. ಆದ್ರೆ ಆ ಶೂನ್ಯ ಪೀಠಕ್ಕೆ ಮೊದಲನೆಯ ಅಧಿಪತಿಗಳು ಯಾರಾದರೂ? ಅಲ್ಲಮ ಪ್ರಭುದೇವರಾದರು. ಆ ಒಂದು ಅನುಭವ ಮಂಟಪದ ಕಾರ್ಯದರ್ಶಿ ಯಾರು? ಚನ್ನಬಸವಣ್ಣನವರು. ಆ ಅನುಭವ ಮಂಟಪದಲ್ಲಿ ನಡೆದಿರ್ತಕ್ಕಂಥ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಕಾಯಕ, ದಾಸೋಹ, ಸಮಾನತೆ, ಶಿವಾನುಭವದಂಥ ಅಪೂರ್ವವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಆ ವಚನದ ಕಟ್ಟುಗಳನ್ನು ಪರಿಶೋಧಿಸಿ ಅದನ್ನು ಚೆನ್ನಾಗಿ ತೆಗೆದು ಇಡೋರು ಯಾರು? ಶಾಂತರಸರು. ಶಾಂತರಸರು ಒಬ್ರಲ್ಲ, ಇಬ್ರಲ್ಲ, 770 ಅಮರ ಗಣಗಳು ಆ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಆತ್ಮಜ್ಞಾನಿಗಳು, ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರು. ತಂಗಿ, ಒಂದು ಮಾತು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಮಹಾತ್ಮ 4-6 ಜಿಲ್ಲೆಗಳಲ್ಲಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಸಿಗ್ತಾರೆ. ಬಹಳ ಆದ್ರೆ ಜಿಲ್ಲೆಗೆ ಒಬ್ರು ಸಿಗಬಹುದು ಅಂತ ನೀವು ತಿಳ್ಕೊಳ್ರಿ. 12ನೇ ಶತಮಾನ ಬಸವಣ್ಣನ ಆ ಕಲ್ಯಾಣದೊಳಗೆ ಏಕಕಾಲಕ್ಕೆ 770 ಮಂದಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರು ಇದ್ರು ಅಂತಂದ್ರೆ ಎಂಥದ್ದಿರಬಹುದು ಬಸವಣ್ಣನ ಕಲ್ಯಾಣ. ಈ 770 ಏನು ಶರಣೀಯರಿದ್ರು ಆ ಅನುಭವ ಮಂಟಪದಲ್ಲಿ ನಿತ್ಯ ಚರ್ಚೆಯಲ್ಲಿ ಭಾಗಿಯಾಗ್ತಕ್ಕಂಥವರು. ಅಷ್ಟೇ ಅಲ್ಲ, ಎಷ್ಟು ಮಂದಿ ಅನುಭವ ಮಂಟಪದ ಸದಸ್ಯರಿದ್ರು ಅಂತಂದ್ರೆ 1,96,000 ಮಂದಿ ಆಗಿನ ಕಾಲದೊಳಗೆ ಆ ಅನುಭವ ಮಂಟಪದ ಸದಸ್ಯರು. ಏನು ಬಸವಣ್ಣನ ಮಹಾಮನೆಯೊಳಗ ಪ್ರಸಾದ ಮಾಡಿ, ಏನು ಬಸವಣ್ಣನವರು ಕೊಡ್ತಕ್ಕಂಥ ಪಡಿಯನ್ನು ಸ್ವೀಕರಿಸಿ, ಬಸವಣ್ಣನವರ ನುಡಿಗಳನ್ನು ಆಲಿಸಿ, ಬಸವಣ್ಣನ ತತ್ವದ ಪ್ರಕಾರ ನಡ್ಕೊಂಡು ಈ ಜಗತ್ತಿನ ತುಂಬ ಬಸವ ತತ್ವವನ್ನ, ವೀರಶೈವ ಶಟಸ್ಥಲ ಸಿದ್ಧಾಂತವನ್ನ ಈ ಜಗತ್ತಿಗೆ ತಿಳಿಸಿರ್ತಕ್ಕಂಥ ಶ್ರೇಯಸ್ಸು 1,96,000 ಗಣಗಳಿಗೆ ಸಲ್ತದೆ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಕೂಡ ಯಾರು ಮರಿಬಾರದು. ಅದೊಂದು ಮಹಾನ್ ಕ್ರಾಂತಿಯ ಯುಗ. ಅದು ಬಹಳ ಅದ್ಭುತ, ಬಹಳ ಅದ್ಭುತ. ಹೀಗಾಗಿ ಯಾವ ರೀತಿಯಾಗಿ ಹರಿತಾ ಇರ್ತಕ್ಕಂಥ ನದಿಗಳೆಲ್ಲವೂ ಕೂಡ ಸಮುದ್ರದ ಕಡೆಗೆ ಮುಖ ಮಾಡಿ ಬರ್ತವೋ, ಹಾಗೆ ಜಗತ್ತಿನ ಎಲ್ಲ ದಾರ್ಶನಿಕರು, ತಾತ್ವಿಕರು ಯಾವ ಕಡೆಗೆ ಬಂದರು? ಬಸವಣ್ಣನ ಕಲ್ಯಾಣದ ಕಡೆಗೆ ಬಂದರು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ
ನಮ್ಮ ದೇಶ ಅಲ್ದೇನೆ ಈಗೇನು ನಾವು ಆಫ್ಘಾನಿಸ್ತಾನ್ ಅಂತ ಕರಿತೀವಿ, ಗಾಂಧಾರ ಅಂತ ಕರಿತಿದ್ರು ಆಗಿನ ಕಾಲದೊಳಗೆ. ನಾವೇನು ಮಹಾಭಾರತದೊಳಗೆ ಗಾಂಧಾರಿ ಅನ್ನೋ ಹೆಸರು ಕೇಳ್ತೀವಲ್ಲ, ಧೃತರಾಷ್ಟ್ರನ ಹೆಂಡತಿ.